ಮುಂದಿನ 6 ತಿಂಗಳಲ್ಲಿ ಕರ್ನಾಟಕ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸೇರಿದಂತೆ 2 ಸದನಗಳಲ್ಲಿ ಡಿಜಿಟಲೀಕರಣ ವ್ಯವಸ್ಥೆ ಜಾರಿಯಾಗಲಿದೆ ಎಂದು ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ರಾಜ್ಯದ 2 ಸದನಗಳ ಡಿಜಿಟಲೀಕರಣಕ್ಕೆ ಸರ್ಕಾರದ ಅನುಮೋದನೆ ದೊರೆತಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ತಲಾ 50% ಅನುಮೋದನೆಯೊಂದಿಗೆ ಈ ಡಿಜಿಟಲೀಕರಣ ನಡೆಸಲು ಸಮ್ಮತಿ ಇದೆ. ಬೆಂಗಳೂರು, ಬೆಳಗಾವಿ ಸೇರಿ 78 ಕೋಟಿ ಹಾಗೂ ವಿಧಾನ ಪರಿಷತ್ಗೆ 52 ಕೋಟಿಯ ಡಿಪಿಆರ್ ಮಾಡಲಾಗಿದೆ. ಇದರಿಂದ ಕಾಗದ ಸಹಿತ ಆಡಳಿತ ವ್ಯವಹಾರ ನಡೆಸುವ ಕಾರಣ ಉಳಿತಾಯವಾಗಲಿದೆ. ಸದನದ ಸದಸ್ಯರಿಗೂ ಮಾಹಿತಿ ಪಡೆಯಲು ಅನುಕೂಲವಾಗಲಿದೆ. ಹಾಜರಾತಿ ವ್ಯವಸ್ಥೆ ಬದಲಾಗಿದೆ ಎಂದಿದ್ದಾರೆ. ಕರ್ನಾಟಕ ವಿಧಾನಸಭೆಯನ್ನು ಇವತ್ತು ಡಿಜಿಟಲೈಸೇಷನ್ ಮಾಡಬೇಕಂತೇಳಿ ನಮ್ಮ ಭಾಳಷ್ಟು 2 ವರ್ಷ ಚರ್ಚೆ ನಡೀತಾ ಇದ್ದೆವು. ಯಾಕೆ ನಾವೊಂದು ಸಿಲಿಕಾನ್ ವ್ಯಾಲಿಯ ಸಿಟಿ ಅಂತ ನಾವು ಕ್ಷೇತ್ರದಲ್ಲಿದ್ದೇವೆ, IT ಗೆ ಸಂಬಂಧಪಟ್ಟ ಹಾಗೆ. ಮತ್ತು ವಿಧಾನಸಭೆಯಲ್ಲೇ ಬಹುಶಃ ನಾವು ಸಂಪೂರ್ಣವಾಗಿ ಪೇಪರ್ಲೆಸ್ ವಿಧಾನಸಭೆ ಮಾಡಬೇಕಂತ ಇಚ್ಛೆ ಕೊಡಿದ್ದು, ಅದು ನಾವು ಈ ದೇಶದ 4-5 ಕಡೆ ಹೋಗಿ ಯಾವುದು ಬೆಸ್ಟ್ ಅಂತ ಕೂಡ ನಾವು ಆಲೋಚನೆ ಮಾಡಿದ್ದೆವು. ಅದು ನೇವ ಬೇಕಾ, ಈ ವಿಧಾನ ಬೇಕಂತೇಳಿ. ನೇವ ಅಂದರೆ ನ್ಯಾಷನಲ್ ಈ ವಿಧಾನ ಯೋಜನೆ, ಖಾಲಿ ನಾವೇ ಒಂದು ಅದಕ್ಕೆ ಅಪ್ಲಿಕೇಶನ್ ತಯಾರು ಮಾಡೋದು ಅಂತ ಹೇಳಿಕೊಂಡು 2 ಪ್ರಪೋಸಲನ್ನು ಕೂಡ ನಾವು ಒಂದು ಡೀಟೇಲ್ ಆಗಿ ಅದರ ವರದಿ ನಾವು ಸರ್ಕಾರಕ್ಕೆ ಸಲ್ಲಿಸಿದೆವು. ನೇರವಾಗಿ ನಾವೇ ಅಪ್ಲಿಕೇಶನ್ಸ್ ಹಾಕೋದಾದರೆ ಇದು ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್, ದಿಸ್ ಈಸ್ ಅ ಕಾಸ್ಟ್. ನೇವದಲ್ಲಿ ಯಾವುದೇ ಇದು ಅಡ್ವಾಂಟೇಜ್, ಇದು ಡಿಸ್ಅಡ್ವಾಂಟೇಜ್ ಮತ್ತು ಇದು ಕಾಸ್ಟ್. ಮತ್ತು ಇದರಲ್ಲಿ ನೇವದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೂಡ ನಮಗೆ 60% ಕೊಡ್ತದೆ. ಕಂಡೀಷನ್ ಅಂತೇಳಿದರೆ ಅವ್ರದ್ದು ಅಪ್ಲಿಕೇಶನ್ ನಾವು ಸೇಮ್ ಅಪ್ಲಿಕೇಶನ್ಸ್ ಹೋಗಬೇಕು. ಆದ ಕಾರಣ ಕಳೆದ ಬಜೆಟ್ ಆದ ತಕ್ಷಣವೇ ನ್ಯಾಷನಲ್ ಈ ವಿಧಾನಕ್ಕೆ ಸರ್ಕಾರ ಒಪ್ಪಿಗೆ ಕೊಟ್ಟಿತ್ತು. ಈ ಒಂದು ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಪಾರ್ಲಿಮೆಂಟ್ ಡಿಪಾರ್ಟ್ಮೆಂಟ್ ಮತ್ತು ಕರ್ನಾಟಕ ಸರ್ಕಾರ ಲೆಜಿಸ್ಲೇಚರ್, ಅದು ನಮ್ಮ ವಿಧಾನಮಂಡಲದಲ್ಲಿ ಲೆಜಿಸ್ಲೇಚರ್ ಒಂದು MOU ಸೈನ್ ಮಾಡಿದ್ದೀವಿ ಇವತ್ತು. ಬಹುಶಃ ಲೆಜಿಸ್ಲೇಚರ್ಗೆ ಸಂಬಂಧಪಟ್ಟ ಶಾಸಕರ ಮತ್ತು ಶಾಸಕ ಬಂದ ಸಂಬಂಧಪಟ್ಟಾಗೆ ಬೆಂಗಳೂರು ಮತ್ತು ಬೆಳಗಾಂ ಎರಡನ್ನೂ ಸೇರಿಸಿ ಸುಮಾರು 78 ಕೋಟಿ ರೂಪಾಯಿಯ ಯೋಜನೆ ಇದು ಆಗಿದೆ. ವಿಧಾನ ಪರಿಷತ್ ಇದು ಬೆಂಗಳೂರು ಮತ್ತು ಬೆಳಗಾಂ ಸೇರಿಸಿ 52 ಕೋಟಿ ರೂಪಾಯಿಗೆ ಇವತ್ತು ಅದನ್ನು ಅಂದಾಜು DPR ಇವತ್ತು ಮಾಡಲಾಗಿದೆ. ಈಗಾಗಲೇ MOU ಇವತ್ತು ಸೈನ್ ಆಗಿದೆ. ಕೇಂದ್ರದ ನ್ಯಾಷನಲ್ ಈ ವಿಧಾನ್ ಯೋಜನೆಯ ಒಂದು ಸಂಸ್ಥೆ ಇದ್ದಾರೆ, ಸತ್ಯಪ್ರಕಾಶ್ ಅವರ ನೇತೃತ್ವದಲ್ಲಿ ಮತ್ತು ಸ್ಟೇಟ್ ಮಾನಿಟರಿಂಗ್ ಕಮಿಟಿ ಒಂದು ಮಾಡಲಾಗುವುದು. ಅವ್ರ ಸೂಪರ್ವಿಷನ್ನಲ್ಲಿ ಕೆಲಸ ಇವತ್ತು ನಡೀತದೆ. ಮುಂದಿನ 6 ತಿಂಗಳೊಳಗಡೆ ವಿಧಾನಮಂಡಲವನ್ನು ಸಂಪೂರ್ಣವಾಗಿ ಡಿಜಿಟಲೈಸ್ ಮಾಡಲಿಕ್ಕೆ ಇವತ್ತು ಕ್ರಮ ಕೈಗೊಳ್ಳಲಾಗುವುದು.